ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದ್ರೆ, ಮಾಮನ ಮಗಳ ಮದುವೆಗೆ ಪುನಾಕ್ ಹೋದಾಗ ರಿಸೆಪ್ಷನ್ ಟೈಮಿಗೆ ಮಧ್ಯಾಹ್ನದಾಗ ಲಂಚ್ ಐಟಮ್ಸ್ ಅವ್ರು ಏನೆಲ್ಲ ಮಾಡಿದ್ರು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಇಲ್ಲಿ ಮ್ಯಾಕ್ರೋನೀಸ್ ಮಾಡಿದ್ರು ಅವರು ರೆಡ್ ಸಾಸ್ ಹಾಕಿ, ಆಮೇಲೆ ವೈಟ್ ಸಾಸ್ ಹಾಕಿ ಪಾಸ್ತಾ ಮಾಡಿದ್ರು ಸ್ನೇಹಿತರೆ. ನನಗೆ ಇದು ಎರಡರೊಳಗೆಲ್ಲ ವೈಟ್ ಸಾಸ್ ಹಾಕಿ ಮಾಡಿರುವಂತಹ ಪಾಸ್ತಾ ಭಾಳ ಇಷ್ಟ ಆಗಿತ್ತು. ನಾನು ಯಾವಾಗೂ ಪಾಸ್ತಾ ಮಾಡರ್ನ್ ಫುಡ್ ಐಟಮ್ಸ್ ನಂಗೆ ಅಷ್ಟು ಜಾಸ್ತಿ ಇಷ್ಟ ಆಗಂಗಿಲ್ಲ ಅಂಥೇಳಿ ನಾನು ಟ್ರೈನ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಸತಿ ವೈಟ್ ಸಾಸ್ ಹಾಕಿ ಮಾಡಿರುವಂತಹ ಪಾಸ್ತಾ ನಾನು ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿ ಅವರು ಪಾಸ್ತಾನ ರೆಡಿ ಮಾಡಿದರು ಸ್ನೇಹಿತರೆ. ಮ್ಯಾಕ್ರೋನೀಸ್ ಅವರೆಲ್ಲ ರೆಡ್ ಸಾಸ್ ಹಾಕಿ ಮಾಡಿದರು ಸ್ನೇಹಿತರೆ. ಇವೆಲ್ಲ ಲೈವ್ ಕೌಂಟರ್ಸ್ ಇದ್ದು, ಸೊ ಬಿಸಿ ಬಿಸಿಯಾಗಿನ ನಿಮಗೊಂದು 5-10 ನಿಮಿಷನಾಗ ಅವರು ಪಟಾಪಟಾಗಿ ಮಾಡ್ಕೊಡಾಕತ್ತಿತ್ತು. ಫುಲ್ ಗರಂ ಹೊಗಿ ಬರ್ತಿತ್ತು ನೋಡ್ರಿ ಸ್ನೇಹಿತರೆ. ಥಂಡಿ ಒಳಗೆ ಬಿಸಿ ಬಿಸಿಯಾಗಿ ಇಂಥದ್ದು ಮಾಡಿಕೊಟ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳಿ ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ರಿಸೆಪ್ಷನ್ ಟೈಮಿಗೆ ಲಂಚ್ಗೆ ಅವರು ಫುಡ್ ಐಟಮ್ಸ್ ಏನೆಲ್ಲ ಮಾಡಿದ್ರು ಅಂಥೇಳಿ ನಿಮ್ಮ ಜೊತೆಗೆ ಜಸ್ಟ್ ಒಂದು ರೌಂಡ್ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ನೀವು ನನ್ನ ಚಾನಲ್ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಾತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದ್ರದ್ದು ನೋಟಿಫಿಕೇಷನ್ ಬರ್ತೈತಿ. ಯಾವುದೋ ಅಡೆತಡೆ ಇಲ್ದೇ ನೀವು ವಿಡಿಯೋಸನ್ನು ಆರಾಮ್ಸೆ ನೋಡ್ಕೋಬೋದು ಸ್ನೇಹಿತರೆ. ಸೊ ಈ ಮಾಮನ ಮಗಳ ಮದುವೆ ಪುನಃ ಸೀರೀಸ್ ಏನೈತಲ್ರಿ, ಶಾರ್ಟ್ಸ್ ಒಳಗೆ ನಾನು ಏನೆಲ್ಲ ಐಟಮ್ಸ್ ಮಾಡಿದ್ರು ಅಂತೇಳಿ ಶಾರ್ಟ್ಸ್ನೂ ಅಪ್ಲೋಡ್ ಮಾಡೀನಿ. ನೀವು ನೋಡಿರಲಿಲ್ಲ ಅಂತಂದರೆ ನೋಡ್ಕೊಂಡು ಬರ್ರಿ. ಆಮೇಲೆ 2 ಪಾರ್ಟ್ ಒಳಗೆ ಲಾಂಗ್ ವಿಡಿಯೋಸ್ ಹಾಕೀನಿ. ಒಂದು ಡಿನ್ನರ್ಗೆ ಏನು ಮಾಡಿದ್ರು ಅಂಥೇಳಿ, ಆಮೇಲೆ ಲಂಚ್ಗೆ ಏನು ಮಾಡಿದ್ರು ಅಂಥೇಳಿ ಪಾರ್ಟ್ 2ನ ಈಗ ಅಪ್ಲೋಡ್ ಮಾಡತ್ತೀನಿ ಸ್ನೇಹಿತರೆ. ನೀವು ಈ ವಿಡಿಯೋ ಎಂಡ್ವರೆಗೂ ನೋಡ್ಬೋದು. ಆಮೇಲೆ ಜಸ್ಟ್ ಸ್ನ್ಯಾಕ್ಸು, ಸ್ಟಾರ್ಟರ್ಸು ಏನೆಲ್ಲ ಮಾಡಿದ್ರು ಅಂತೇಳಿ ಶಾರ್ಟ್ಸ್ ಒಳಗೆ ನಾನು ಅಪ್ಲೋಡ್ ಮಾಡೀನಿ. ನೀವು ಹೋಗಿ ನೋಡ್ಬರ್ರಿ. ಆಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ನನಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ನೋಡ್ರಿ. ಇಲ್ಲೇ ಪಾಪಡ್ ಮಾಡಿದರು, ರಾಯ್ತಾ ಮಾಡಿದರು, ಬೂಂದಿ ರಾಯ್ತಾ ಮಾಡಿದರು, ಆಮೇಲೆ ಸ್ಯಾಲೆಡ್ ಮಾಡಿದರು, ಆಮೇಲೆ 3 ಥರ ಪಲ್ಯ ಮಾಡಿದರು, ಪನ್ನೀರ್ ಪಲ್ಯ ಮಾಡಿದರು, ಆಮೇಲೆ ಫ್ರೆಶ್ ಆಗಿ ಹಾಕಿ ಮಾಡಿರುವಂತಹ ಮಟರ್ ಮಾಡಿದರು, ಆಮೇಲೆ ಒಂದು ವೆಜಿಟೇಬಲ್ ಕೋಫ್ತಾ ಮಾಡಿದರು ಸ್ನೇಹಿತರೆ. ಸ್ವೀಟಿಗೆ ಮೂಂಗ್ ದಾಲ್ ಹಲ್ವಾ ಮಾಡಿದರು, ಆಮೇಲೆ ಬೀಟ್ರೂಟ್ ಮತ್ತು ಆಮೇಲೆ ಏನಂತಾರೆ ಅದು ಪಾನೊಳಗೆ ಹಾಕಿ ಮಾಡಿರುವಂತಹ ಒಂದು ನನಗೆ ಒಟ್ಟು ನೆನಪಿಗೆ ಬರೋದು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು. ಗುಲ್ಕಂದ್ ಮತ್ತು ರೈಸನ್ನು ಯೂಸ್ ಮಾಡಿ ಒಂದು ಕ್ರೀಮಿಯಾಗಿ ಒಂದು ಸ್ವೀಟ್ ಮಾಡಿದರು. ಅದು ಸಮಥಿಂಗ್ ಫಿರ್ನಿ ಟೈಪ್ ಇತ್ತು ರೀ ಸ್ನೇಹಿತರೆ. ಅದೂ ತುಂಬ ಟೇಸ್ಟಿಯಾಗಿ ಮಾಡಿದರು. ಆಮೇಲೆ ದಾಲ್ ಖಿಚಡಿ ಇತ್ತು, ಜೀರಾ ರೈಸ್ ಇತ್ತು, ದಾಲ್ ಇತ್ತು. ಸೊ ಸಿಂಪಲ್ಲಾಗಿ ಒಂದು ಲಂಚ್ ಮೆನ್ಯೂ ಅವ್ರು ಮಾಡಿದ್ರು. ಲಾಸ್ಟಿಗೆ ಐಸ್ ಕ್ರೀಮ್ಸ್ ಇಟ್ಟಿದ್ರು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂದ್ಕೋತೀನಿ. ಈ ವಿಡಿಯೋ ನೀವು ನೋಡಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಿಂಗೆ ಹೊಸ ರೆಸಿಪಿಯೊಂದಿಗೆ, ಹೊಸ ಫುಡ್ ಐಟಮ್ಸ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೊಸ ವಿಡಿಯೋಸ್, ಹೊಸ ರೆಸಿಪೀಸ್ ಶೇರ್ ಮಾಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಇಟ್ಟಿದ್ರು, ಅದನ್ನು ಸೂಪರಾಗಿತ್ತು. ಮೂಂಗ್ ದಾಲ್ ಹಲ್ವಾ ಅಂತೂ ತುಪ್ಪದಾಗ ಫುಲ್ ಮಿಕ್ಸ್ ಆಗಿತ್ತು ನೋಡ್ರಿ ಸ್ನೇಹಿತರೆ, ಅಷ್ಟು ಟೇಸ್ಟಿಯಾಗಿ ಮಾಡಿದರು. ಆಮೇಲೆ ಗುಲ್ಕಂದ್ ಮತ್ತು ರೈಸ್ ಹಾಕಿ ಫಿರ್ನಿ ಮಾಡಿದರು. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದ್ರದ್ದು ಟೇಸ್ಟ್ನ ಫಸ್ಟ್ ಟೈಮ್ ಮಾಡಿದೆ, ಬಟ್ ಮಸ್ತಾಗಿತ್ತು. ನೀವು ಟ್ರೈ ಮಾಡಿರಲಿಲ್ಲ ಅಂತಂದರೆ ಟ್ರೈ ಮಾಡಿರಿ. ಇದ್ರೊಳಗೆ ಯಾವುದಾದ್ರೂ ರೆಸಿಪಿ ನಿಮ್ಗೆ ಬೇಕಂದ್ರೆ ನನಗೆ ಹೇಳಿರಿ, ನಾನು ಅದನ್ನು ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.